ಮಾಜಿ ಸಚಿವರು ರೇವಣ್ಣ ಪದೇ ಪದೇ ಆರೋಪ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ನೋಡಿಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಮೀಸಲಾತಿ ಅಧಿಸೂಚನೆ ಪ್ರಕಟ ಆಗಿದೆ. ಕರಡು ಪ್ರತಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆಕ್ಷೇಪಣೆ ಸಲ್ಲಿಸದಲ್ಲೇ ಆಕ್ಷೇಪಣೆ ಅವಕಾಶ ಮಾಡಿಕೊಡದೆ ಅಂತಿಮ ಅಧಿಸೂಚನೆ ಪ್ರಕಟಿಸಿದ್ದಾರೆ ಅಂತ ಸಾರ್ವಜನಿಕ ಆರೋಪ ಮತ್ತು ಜನಪ್ರತಿನಿಧಿಗಳು ಆರೋಪ ಮಾಡಿದ್ದಾರೆ. ಸಾರ್ವಜನಿಕರ ಆರೋಪ ಗೊತ್ತಿಲ್ಲ, ಆದ್ರೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ತಾವು ಸರಿಯಾಗಿ ಹೇಳಿದ್ರಿ. ಇದು ಮೊದಲ ಬಾರಿ ಏನೂ ಅಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಒಂದು ಪ್ರೆಸ್ ಮೀಟ್ ಕಾಲ್ ಮಾಡಿ ಅದನ್ನ ಒಂದು ವೈಯಕ್ತಿಕವಾಗಿ ಅಗೌರವದಿಂದ ತುಂಬಾ ತುಚ್ಛವಾಗಿ ಹಗುರವಾಗಿ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಸಹ. ನಾವು ನೋಡಿದ್ದೇವೆ ಮತ್ತೆ ಕೇಳಿದ್ದೇವೆ. ನಾನು ಕೋರ್ಕೊಳ್ಳೋದು ಇಷ್ಟೇ, ಮಾನ್ಯ ಶಾಸಕರು, ತುಂಬಾ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ ಸರಿ ದಾರಿಗೆ ಹೋಗೋ ಹಾಗೆ ಅಥವಾ ಒಂದು ಕಾನೂನಿನ ಚೌಕಟ್ಟನ್ನ ಮೀರಿ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಅದರದೇ ಆದ ಒಂದು ನಿಯಮಗಳ ಅಡಿಯಲ್ಲಿ ಅವರಿಗೆ ತಾವು ತಿಳಿಸುವ ಅವಕಾಶ ಖಂಡಿತ ಇದೆ. ಅದನ್ನ ತಿದ್ದುಪಡಿ ಮಾಡಿಕೊಳ್ಳೋದು ಅಥವಾ ನಿಯಮಾನುಸಾರ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಮಾನಸಿಕವಾಗಿ ಅಷ್ಟು ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ, ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಇದು ಅವರ ಘನತೆಗೆ ನಿಜವಾಗ್ಲೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರಬಹುದು ಆ ವಿಷಯದಲ್ಲಿ. ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ದಯವಿಟ್ಟು ಅದನ್ನ ಅವರು ಉಪಯೋಗಿಸಬಹುದು. ಅದು ಬಿಟ್ಟು ವೈಯಕ್ತಿಕ ನೋಡ್ರಿ ಎಂತ ಶಬ್ದಗಳನ್ನ ಬಳಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ತುಂಬಾನೇ ನಮಗೆ ನೋವನ್ನ ಉಂಟು ಮಾಡಿದೆ. ಒಬ್ಬ ಅಧಿಕಾರಿ ನೋಡಿ, ನಾವು ಚಿಕ್ಕವರಿದ್ದಾಗ ಅನ್ಕೊಂಡಿದ್ವಿ ಶಿಕ್ಷಣ ಪಡೆದ್ರೆ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಶಿಕ್ಷಣ ತಗೊಂಡ್ವಿ, ಒಳ್ಳೆ ಉನ್ನತ ಅಧಿಕಾರಿ ಆದ್ರೆ ಗೌರವ ಕೊಡ್ತಾರೆ. ಜಿಲ್ಲಾಧಿಕಾರಿ ಅಂತ ಉನ್ನತ ಅಧಿಕಾರಿ ಸ್ಥಾನದಲ್ಲಿ ಇದ್ರೂ ಸಹ ಅಗೌರವವಾಗಿ ಮಾತಾಡ್ತಾರೆ ಅಂದ್ರೆ ಮತ್ತೆ ಇನ್ನು ಯಾವ ಸ್ಥಾನದಲ್ಲಿ ಇದ್ರೆ ಗೌರವ ಸಿಗುತ್ತೆ ನಮಗೆ? ನಾವೇನಾದ್ರು ತಪ್ಪು ಮಾಡಿದ್ರೆ ತಿಳಿಸಿ ನಮಗೆ. ಖಂಡಿತವಾಗಿ ನಾವು ಕಾನೂನಿನ ಚೌಕಟ್ಟನ್ನ ಹೊರತುಪಡಿಸಿ ನಾವು ಕೆಲಸ ಮಾಡೋಕೆ ಬರೋದಿಲ್ಲ. ನಾನು ಅಂತಲ್ಲ, ಯಾವ ಅಧಿಕಾರಿಗಳು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಉತ್ತರವನ್ನ ಕೊಡ್ಬೇಕಾಗ್ತದೆ. ನಾವೆಲ್ಲ ಬದ್ಧತೆಯಿಂದ ಕೆಲಸ ಮಾಡ್ಬೇಕಾಗ್ತದೆ. ನಮ್ಗೆಲ್ಲ ಒಂದು ನಿಯಮಗಳಿದೆ. ಆ ನಿಯಮದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡೋದು ಸಹ. ಅದನ್ನ ಹೊರತಾಗಿ ನಾನೇನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೋರ್ಕೊಳ್ತೇನೆ, ಈ ತರ ಮಾತಾಡೋದು ಖಂಡಿತ ತಪ್ಪು. ಯಾಕಂದ್ರೆ ಇದು ಏನಾಗ್ತದೆ, ಒಂದು ಸಂದೇಶ ಏನು ಹೋಗ್ತದೆ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಹಗುರವಾಗಿ, ಇಷ್ಟು ಕೆಟ್ಟದಾಗಿ, ಇಷ್ಟು ಕೀಳ ಮಟ್ಟದಲ್ಲಿ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರ್ರಿ? ನಾವು ಅದು ಸಂವಿಧಾನಾತ್ಮಕವಾಗಿ ಒಂದು ಸಮಾನತೆಯಲ್ಲಿ ಸಂವಿಧಾನಾತ್ಮಕವಾಗಿ ಬಂದಿರೋ ಹಕ್ಕು ಇದು ನಮಗೆ. ಯಾರು ಬಂದು ನಮ್ಮನ್ನ ಕರೆದು ತಂದು ಇಲ್ಲಿ ಎಲ್ಲಿಂದನೂ ಹಿಡಿದು ಬಂದು ಕೂಡಿಸಿಲ್ಲ ಇಲ್ಲಿ ನಮಗೆ ಈ ಸ್ಥಾನಕ್ಕೆ ಬರುವಾಗ ನಮ್ಮದೇ ಆದ ಒಂದು ಹೋರಾಟ ಇದೆ, ನಮ್ಮದೇ ಆದ ಒಂದು ಸ್ಟ್ರಗಲ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅವರು. ಈ ರೀತಿ ಕೀಳ ಮಟ್ಟದಲ್ಲಿ ಮಾತಾಡಿದ್ರೆ ಏನ್ ನೋಡಿ, ನನಗೆ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ, ಅವರ ಬಗ್ಗೆ ಭಯ ಬೀಳ್ತಾರೆ ಮಾತಾಡ್ಲಿಕ್ಕೆ, ಬರವಣಿಗೆಯಲ್ಲಿ ಕೊಡ್ಲಿಕ್ಕೆ ಇದು ಮಾಡ್ತಾರೆ. ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿಯನ್ನ ಅಷ್ಟು ಹೀನಾಯವಾಗಿ ಕೀಳ ಮಟ್ಟದಲ್ಲಿ ಮಾತಾಡ್ತಾರೆ ಅಂದ್ರೆ ತಪ್ಪು ಅಲ್ಲ ಇದು? ಯಾವ ಮೆಸೇಜ್ ಹೋಗ್ತದೆ ಸಂದೇಶ ಸಮಾಜಕ್ಕೆ? ನಾನು ತಪ್ಪು ಮಾಡಿದ್ದರೆ, ನಮ್ಮ ನಿಯಮಾನುಸಾರ ನಾವು ಮಾಡಿಲ್ಲ ಅಂದ್ರೆ ಅವರಿಗೆ ಖಂಡಿತ ಅಧಿಕಾರ ಇದೆ ಅದನ್ನ ತಿದ್ದಲಿಕ್ಕೆ ಅಲ್ಲ, ಅವರಿಗೆ ಎಲ್ಲಾ ಕಾನೂನಾತ್ಮಕ ಎಲ್ಲಾ ಅವಕಾಶಗಳು ಇದೆ. ಯಾಕಂದ್ರೆ ಅವರು ಶಾಸಕರಿದ್ದಾರೆ, ಒಬ್ಬ ಜನಪ್ರತಿನಿಧಿ ಇದ್ದಾರೆ, ಎಷ್ಟೋ ಜನಗಳನ್ನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಬಟ್ ಮೆಸೇಜ್ ಏನು ಹೋಗ್ತದೆ ಇದರಿಂದ? ಇನ್ನು ಗ್ರಾಮ ಪಂಚಾಯತಿದು ಹೇಳ್ತಾನೆ, ಇದನ್ನೆಲ್ಲ ಸ್ಪಷ್ಟೀಕರಣ ಕೊಡ್ತಾನೆ. ನೋಡಿ, ನಾವು ಗ್ರಾಮ ಪಂಚಾಯತಿಯನ್ನ ರಿಸರ್ವೇಶನ್ ಮೀಸಲಾತಿಯನ್ನ ಮಾಡ್ತೇವೆ. ನಮ್ಮಲ್ಲಿ ಒಂದೀಗ ಪತ್ರಿಕಾ ಪ್ರಕಟಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇದು ತಪ್ಪು ಮೆಸೇಜ್ ಯಾರಿಗೂ ಹೋಗೋದು ಬೇಡ. ಅವ್ರು ಏನ್ ಹೇಳ್ತಾರೆ, ಇಲ್ಲ ಮೀಸಲಾತಿಯ ನಿಯಮಗಳನ್ನ ಗಾಳಿಗೆ ತೂರಿ. ನೋಡಿ, ಖಂಡಿತ ನಾವು ಮೀಸಲಾತಿ ನಿಯಮಗಳನ್ನ ವೈಲೇಷನ್ ಮಾಡಿಲ್ಲ. ಕರ್ನಾಟಕದ ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಜಿಲ್ಲಾಧಿಕಾರಿ ಮೀಸಲಾತಿಯನ್ನ ನಿಗದಿಪಡಿಸೋದು. ತಹಸೀಲ್ದಾರು ಅಲ್ಲ, ಅಲ್ಲಿನ ಬೇರೆ ಯಾರೂ ಅಲ್ಲ, ಶಾಸಕರು ಅಲ್ಲ. ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಕೊಟ್ಟಿರೋದನ್ನ ಜಿಲ್ಲಾಧಿಕಾರಿ ನೋಟಿಫಿಕೇಶನ್ ಮಾಡೋಕೆ ಇಲ್ಲ. ಜಿಲ್ಲಾಧಿಕಾರಿ ಅವರೇ ಅವರ ನಿಯಮಾನುಸಾರ ನಾನು ಹೇಳ್ತೇನೆ, ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮ ಪಂಚಾಯತಿಗಳಲ್ಲಿ ಸ್ಥಾನಗಳನ್ನ ಆವರ್ತನೆಯ ಮೇಲೆ ಮೀಸಲಿಡುವ ನಿಯಮಗಳು 1998 ನಿಯಮ 3 ಅಲ್ಲಿ ಹೇಳಿ, ನಮ್ಮ ಜಿಲ್ಲಾಧಿಕಾರಿಯು ಮುಂಬರುವ ಪದಾವಧಿಯಲ್ಲಿ ಆ ಮತಕ್ಷೇತ್ರದಲ್ಲಿ ಅದೇ ಪ್ರವರ್ಗಕ್ಕೆ ಮತ್ತು ಮಹಿಳಾ ಸ್ಥಾನಕ್ಕೆ ಅವಾಗೇನು ನಿಯಮಗಳಿದೆ ಅದೇ ನಿಯಮಗಳ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಅವಕಾಶ ಇದೆ. ಅದ್ರ ಮೇರೆಗೆ ನಾವು ಮಾಡಿದ್ದೇವೆ.
ಇನ್ನು ಯಾವುದೇ ಅವರ ಆಕ್ಷೇಪಣೆಗಳಿದ್ದಲ್ಲಿ ಅವರು ನನಗೆ ಪತ್ರ ಬರೀಬಹುದಾಗಿತ್ತು, ದೂರವಾಣಿ ಮುಖಾಂತರ ಕೇಳಬಹುದಾಗಿತ್ತು, ಅವರ ಬರವಣಿಗೆಯಲ್ಲಿ ಕೊಡಬಹುದಾಗಿತ್ತು. ಇದುವರೆಗೂ ನನಗೆ ಆ ತರದ ಯಾವುದೇ ಮನವಿಗಳಾಗ್ಲಿ ಇದಾಗ್ಲಿ ಬಂದಿಲ್ಲ. RTI ಕೆಲವು ಅರ್ಜಿಗಳು ಬಂದಿದೆ, ಬಟ್ ಅದಕ್ಕೆ ಉತ್ತರವನ್ನ ಕೊಡ್ತೇವೆ. ನಮಗೆ ಏನೇ ಇದ್ರು ನಮಗೆ ರೈಟಿಂಗ್ ಅಲ್ಲಿ ಕೇಳಿ. ಮತ್ತೆ ಅಲ್ಲಿ ಆರೋಪಗಳು, ಸೀರೀಸ್ ಆಫ್ ಆರೋಪಗಳು ನಾನು ಕೇಳ್ತಾ ಬಂದಿದ್ದೇನೆ. ನೋಡಿ, ನಾನು ಆ ತರ ಬಂದಾಗ ಅದು ಸ್ಪೆಸಿಫಿಕ್ ಆಗಿ ಯಾವುದೂ ಇಲ್ಲ. ಈಗ ವಿಮಾ ಬಂದಿಲ್ಲ. ವಿಮಾ ಅನ್ನೋದಕ್ಕೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗುತ್ತೆ, ಇನ್ಶೂರೆನ್ಸ್ ಅಮೌಂಟ್ ಇರ್ತದೆ, ಅದಕ್ಕೊಂದು ಏಜೆನ್ಸಿ ಇದೆ, ಅದಕ್ಕೊಂದು ಇಲಾಖೆ ಇದೆ. ಮತ್ತೆ ಇನ್ನೂ ಕೆಲವು ಆರೋಪಗಳು, ರೈತರ ಕೆಲವು ಸಮಸ್ಯೆಗಳು. ನೋಡಿ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನ ಮತ್ತೆ ಮಾನ್ಯ ಸಚಿವರ ನಿರ್ದೇಶನ, ನಮ್ಮ ಮೇಲಾಧಿಕಾರಿ ನಿರ್ದೇಶನದ ಅನ್ವಯ ನಾವು ಪ್ರತಿ ತಿಂಗಳಲ್ಲಿ 2 ಬಾರಿ, ಮೊದಲನೇ ಶನಿವಾರ, 3ನೇ ಶನಿವಾರ ಒಂದು ಸಾರ್ವಜನಿಕರ ಕುಂದುಕೊರತೆ ಸಭೆಗಳನ್ನ ಇದಕ್ಕಿಂತ ಮುಂಚೆನೂ ನಾವು ಮಾಡಿದ್ದೇವೆ. ಹೋದ ವರ್ಷದಿಂದನೇ ನಾವು ಮಾಡ್ತಾ ಬಂದಿದ್ದೇವೆ. ಆದಷ್ಟು ಒಂದು ಜನರಿಗೆ ಸೇವೆಯನ್ನು ತಲುಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದು ಸಾಕಷ್ಟು ಇಲ್ಲದೆ ಇರಬಹುದು. ಬೇಕಂದ್ರೆ ಅವರು ಹಿರಿಯರಿದ್ದಾರೆ, ತುಂಬಾ ಅನುಭವಿಗಳಿದ್ದಾರೆ. ನಾನು ಅದರ ಬಗ್ಗೆ ನಾವು ಇಂಪ್ರೂವ್ಮೆಂಟ್ ಅಂದ್ರೆ ಎಷ್ಟೇ ಕಲಿತರೂ ಕಲಿಯೋದಿದೆ. ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅಂದ್ರೆ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ, ಒಪ್ಕೊಂತೇನೆ. ಖಂಡಿತ ನಾವು ಮಾಡ್ತೇವೆ. ಅದನ್ನ ಅವರ ನಿರೀಕ್ಷಾ ಮಟ್ಟಕ್ಕೆ ಒಂದು ಒಳ್ಳೆಯ ಸೇವೆಯನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಆದ್ರೆ ಅದು ಹೊರತುಪಡಿಸಿ ಈ ತರ ಭಾಷೆಯನ್ನ ಉಪಯೋಗಿಸಿ ಮಾತಾಡೋದು ನನಗೆ ಅಂತಲ್ಲ, ಯಾವುದೇ ಅಧಿಕಾರಿಗಳಿಗೆ ಇದು ಸಲ್ಲ ಅಂತ ಅನ್ಸುತ್ತೆ. ಏನಾದ್ರು ಇದು ತಪ್ಪ ಏನಪ್ಪ ಅವ್ರು ಹೇಳಿ, ಆದ್ರೂ ಒಂದು ಪಟ್ಟಿ ಕೊಟ್ಬಿಡಿ, ಯಾವ ಕಡತ ಬಾಕಿ ಇದೆ ಅಂತ ಹೇಳಿ, ನಾವು ಆ ಪಟ್ಟಿಯಾದ ಉತ್ತರವನ್ನ ಕೊಡ್ತೇವೆ. ನೀವು ಜನರಲೈಸ್ ಮಾಡ್ಲಿಕ್ಕೆ ಜನರಲ್ ಆಗಿ ಆ ಕಡತ ಬಾಕಿ ಇದೆ, ನನಗೆ ಪಟ್ಟಿ ಕೊಡಿ. ನೀವು ಯಾವ ಕಡತ ಬಾಕಿ ಇದೆ, ಎಷ್ಟು ದಿನದಿಂದ ಬಾಕಿ ಇದೆ, ಯಾರ ಬಳಿ ಬಾಕಿ ಇದೆ, ಯಾವ ಇಲಾಖೆಯಲ್ಲಿ ಇದೆ, ಯಾವ ಕಾರಣದಿಂದಾಗಿ ಇದೆ, ನಾವು ಮಾಹಿತಿಯನ್ನು ಕೊಡ್ತೇವೆ. ವೆರಿ ಗುಡ್ ಕ್ವಶನ್. ಅದಕ್ಕೆ ಮೊದಲೇ ಹೇಳಿದೆ, ತಹಸೀಲ್ದಾರ್ ಮಾಡೋ ಅವಕಾಶ ಇಲ್ಲ. ಕಾಯ್ದೆಯಲ್ಲಿ ಅವರಿಗೆ ಗೊತ್ತಿಲ್ಲ, ಅದು ಕಾಯ್ದೆಯಲ್ಲಿ ಜಿಲ್ಲಾಧಿಕಾರಿಗಳೇ ಮಾಡೋದು. ತಹಸೀಲ್ದಾರ್ ಕೊಡೋ ಅವಕಾಶ ಇಲ್ಲ. ತಹಸೀಲ್ದಾರು ನಮಗೆ ಪ್ರಸ್ತಾವನೆ ಕೊಡ್ತಾರೆ, ಅಲ್ಲಿನ ಜನಸಂಖ್ಯೆ, ಅಲ್ಲಿನ ವರ್ಗದ SC ST ಜನಸಂಖ್ಯೆ, ಅಲ್ಲಿನ ಗ್ರಾಮ ಪಂಚಾಯಿತಿಯವರು ಎಷ್ಟು ಇದು ಮಾಹಿತಿ ಇದೆ, ಅಲ್ಲಿಂದ ಪ್ರಸ್ತಾವನೆಯನ್ನ ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರು ಏನು ತಹಸೀಲ್ದಾರ್ ಕೊಟ್ಟಿದ್ದಾರೆ ಅದು ತಪ್ಪು. ಅವರು ತಹಸೀಲ್ದಾರ್ ಕೊಟ್ಟಿದ್ದಾರೆ ಅಂದ ತಕ್ಷಣ ತಹಸೀಲ್ದಾರು ಅಥವಾ ಅಲ್ಲಿ ಲೋಕಲ್ ಅವರು ಕೊಟ್ಟಿದ್ದಾರೆ ಅಂತೇಳಿ ಅದನ್ನೇ ನಾವು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಜಿಲ್ಲಾಧಿಕಾರಿ. ಅದಕ್ಕೆ ನಾನು ಆಕ್ಟ್ ಅಲ್ಲಿ ಹೇಳ್ತಾ ಇದ್ದೇನೆ. ಆಕ್ಟ್ ಅಲ್ಲಿ ನೋಡಿ, ಜಿಲ್ಲಾಧಿಕಾರಿಗಳಿಗೆ ಇರೋದು, ತಹಸೀಲ್ದಾರ್ ಅಂತ ಇಲ್ಲ. ಅವರವರೇ ಲೋಕಲ್ ಅಲ್ಲಿ ತಹಸೀಲ್ದಾರ್ ಮಾಡ್ಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ, ಅದನ್ನೇ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿದ್ದನ್ನ ಜಿಲ್ಲಾಧಿಕಾರಿ ಮಾಡ್ಬೇಕಾ? ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಯಾವ ಅವಕಾಶ? ನೋಡಿ, ಇದಕ್ಕೆ ಆಕ್ಷೇಪಣೆ ನೋಡಿ, ಕಾಯ್ದೆಯಲ್ಲಿಯೂ ಸಹ ಅವಕಾಶ ಇಲ್ಲ ಆಕ್ಷೇಪಣೆ ಸಲ್ಲಿಸಲಿಕ್ಕೆ. ಇದು ಕರಡು ಪ್ರತಿ ಇದು ಸರ್ಕಾರದ ಮಟ್ಟದಲ್ಲಿ ಅಥವಾ ಕಾಯ್ದೆ ಮಟ್ಟದಲ್ಲಿ ಪಾಲಿಸಿ ಮ್ಯಾಟರ್ ಇದೆ. ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ದೇಶನ. ಇಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ.